ಶ್ರೀದೇವಿಯು ಉಯ್ಯಾಲೆ 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 ಉಯ್ಯಾಲೆಯಾಡಿದಳು ವೈಯಾರಿ ವೈಷ್ಣವಿಯ ವೈಯಾರಿ ವೈಯಾರಿ ವೈಷ್ಣವಿಯು ಜಗತ್ತಿನಾದ್ಯಂತ ಪಸರಿಸುವ ಮೂಲಕವಾಗಿ ಯಾರ್ಯಾರು ಹೇಳ್ತಾರೆ ಎಂಬುದನ್ನು ತಿಳಿಯಬೇಕಾಗಿ ಲೋಕ ಸಂಚಾರಕ್ಕೆ ಹೊರಟು ಬಂದವರು ನಾವಿದ್ದೇವೆ. ಖಂಡಿತವಾಗಿ ನಮ್ಮೊಡೆಯರಾದ ಶುಂಭಾಖ್ಯ ನಮಗೆ ತಮ್ಮನ ಸ್ಥಾನವನ್ನು ಕೊಟ್ಟಿದ್ದಾರೆ. ಮಾತ್ರವಲ್ಲ, ಅವನೆರಡು ಕಣ್ಣುಗಳ ಹಾಗೆ ಕಂಗೊಳಿಸುವರು ಯಾರು ಕೇಳಿದ್ರೆ ನಾವಿದ್ದೇವೆ. ಕಳಚಂಡ ಮುಂಡರು ಎಂಬ ಹಾಗೆ ಲೋಕದಲ್ಲಿ ನಗಳತೆಗೆ ಪಾತ್ರರಾದ ಬಿಸಿ ಹೆಚ್ಚಾಗಬೇಕು. ನಮ್ಮ ನಿರೀಕ್ಷಣೆ ಕಡೆ ತನಕ ಇರಬೇಕ. ವಿಶ್ರಾಂತಿ ಪಡೆದ ಆಮೇಲೆ ನೋಡುವ. ಎಳೆಯ ಸುರಪಾಲ ಕೊಂಡು ಗುಟ್ಟುವುದೇಗೆ ಹೋಳ ವೈಷ ನಿಮ್ಮನು ಸೋಲಿಸಿದ ಗಮನಾಡುತ್ತಿರಲು ಕಾಲನಾಳೆ ಕಟ್ಟಿಯೇ ಎಳೆಯ ಹದ್ದು ಮೆಟ್ಟಿದ ಹಾವಿನ ಹಾಗೆ ಮೈಯೆಲ್ಲ ಗಾಯಗಳು ರಕ್ತ ಸುರಿಯುತ್ತಾ ಇದೆ. ನಿನ್ನನ್ನು ಕಂಡಾಗಲೇ ಸ್ಪಷ್ಟವಾಗುತ್ತಾ ಇದೆ ಯಾವುದೋ ಒಂದು ಕಷ್ಟಕ್ಕೊಳಗಾಗಿದೆ ಎನ್ನುವುದು. ಹಿಂದೆ ಕೂಳ ಮಹಿಷನನ್ನ ವಧಿಸಿ ನಿಮಗೂ ಲೋಕಕ್ಕೂ ಶಾಂತಿಯನ್ನು ಒದಗಿಸಿದವಳು ನಾನೇ ಇದ್ದೇನೆ. ಇಂದು ಇವರನ್ನೆಲ್ಲ ಕೂಡಿಕೊಂಡು ನನ್ನಡೆಗೆ ಬಂದಿಯಲ್ಲ, ಏನಪ್ಪ ಕಷ್ಟ ಬಂದಿದೆ? ಒಂದು 1700 ಅಕ್ಷೋಹಿಣಿ ಸೈನ್ಯ ಸಮೇತನಾಗಿ ಸ್ವರ್ಗಾರೋಹಣ ಮಾಡಿದಂತಹ ಕಳ ಮಹಿಷನನ್ನ ಕೊಂದು ನಮ್ಮ ಪಾಲಿಗೆ ಸುಖವನ್ನು ತಂದು ಒದಗಿಸಿದವರು ನೀವಿದ್ದೀರಿ. ಆದರೆ ಏನು ಮಾಡೋಣ, ನೆಮ್ಮದಿಯಿಂದ ಅಲ್ಲಿ ನಾವು ಇರುವ ಹಾಗಿಲ್ಲ. ಮಹಿಷ ನಿನ್ನೂರು ಮಡಿ ಬಿಗಿಲು ಶೋಣಿತಾಪುರದ ಅಧಿಕಾರಿ ಶುಂಭದಾನವ ಹಾಗೂ ಅವನ ಅನುಯಾಯಿಗಳು ಪರಾಕ್ರಮಿಗಳೆಂದೆನಿಸಿಕೊಂಡಿದ್ದಾರೆ. ದೇವಲೋಕಕ್ಕೆ ದಾಳಿ ಹಿಡಿದರ ಜೊತೆಯಲ್ಲಿ ನಮ್ಮನ್ನ ಸ್ಥಾನ ಬಲ್ಲಂದ್ರನಾಗಿ ಮಾಡಿದ್ದಾರೆ. ಸುರಪಾಲ, ಯೋಚಿಸುವಂತಹ ಅಗತ್ಯ ಇಲ್ಲ. ಕಿರಿದು ದಿನದ ಅವಧಿಯನ್ನ ಇರಿಸಿಕೊಂಡು ಆ ಧೂರ್ತರನ್ನು ನಾನು ಕೊಂದು ಕೊಡ್ತೇನೆ. ಅಂತಹ ದೃಶ್ಯವನ್ನ ನೋಡುವುದಕ್ಕಾಗಿ ರೂಪವನ್ನ ಮರೆಸಿಕೊಂಡು ತುಹಿನಗಿರಿಯಲ್ಲಿಯೇ ನೀವು ಇದ್ದಿರಬೇಕು. ಆ ಕೂಳರನ್ನ ಕೊಲ್ಲುವಂತಹ ಬೀಭತ್ಸಕರ ದೃಶ್ಯವನ್ನ ಕಂಡು ಹರ್ಷಚಿತ್ತರಾಗಬೇಕು. ಮಕ್ಕಳೇ, ಜೊತೆಯಲ್ಲಿ ನನ್ನ ಮಹತ್ವ ಏನೆನ್ನುವುದಲ್ಲ ಈ ಸ್ಥಳದಲ್ಲಿಯೇ ತೋರಿಕೊಡುತ್ತೇನೆ. ಹೋಗಿ ಧೈರ್ಯಸ್ಥರಾಗಿ. ಅಳುವ ಸುಮನಸರಿಗೆ ಅಳುವ ಸುಮನಸರಿಗೆ ಧೈರ್ಯವ ತಿಳುಹಿ ಬಳಿಗ ಶಕ್ತಿ ರೂಪಿಣಿಯೇ ಖರಣ ಬಳಿಗೈದುದ ಖರಣ ಬಳಿಗೈದುದ ನಿಲುವಡ ಸಾಧ್ಯವು ಎನ್ನುತ್ತ ತಿಳಿದಳ ಕ್ಷಣಕ್ಕೆ ಉಯ್ಯಾಲೆ ಆಡಿದಳು 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 ಉಯ್ಯಾಲೆಯಾಡಿದಳು ಉಯ್ಯಾಲೆ ಓಹೋ ಉಯ್ಯಾಲೆ ಉಯ್ಯಾಲೆಯಾಡಿದಳು ಶ್ರೀದೇವಿಯು ಉಯ್ಯಾಲೆಯಾಡಿದಳು ಶ್ರೀದೇವಿಯು ಉಯ್ಯಾಲೆ 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 ಉಯ್ಯಾಲೆಯಾಡಿ
ವಯ್ಯಾರಿ ವಯ್ಯಾರಿ ವೈಷ್ಣವಿಯು ಮೈಯ ಒಲಾಡಿಸುತ್ತ ವಯ್ಯಾರಿ ವೈಷ್ಣವಿಯು ಮೈಯ ಒಲಾಡಿಸುತ್ತ ಸಿಂಗಾರ ಸಿಂಗಾರ ಸಿಂಗಾರದಿಂದಲೇ ಸ್ವರವೆತ್ತಿ ಪಾಡುತ್ತ ಉಯ್ಯಾಲೆ ಓಹೋ ಉಯ್ಯಾಲೆ 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 ಉಯ್ಯಾಲೆಯಾಡಿದಳು ಉಯ್ಯಾಲೆಯಾಡಿದಳು ಉಯ್ಯಾಲೆ ಉಯ್ಯಾಲೆ ಉಯ್ಯಾಲೆಯಾಡಿದಳು ಸಂಗೀತ ಕೇಚರಬಾಲೆ ಕೇಚರಬಾಲೆಯಳ ಸಂಗೀತ 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 ಆಲಿಸುತ್ತ 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 ಸಂಗೀತ ಆಲಿಸುತ್ತ ಭ್ರಮೆಗೊಂಡ 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 ರಾಗದೆ ಕೊಳ್ಳಕಳರ ಸಹೋದರ ನೋಡಿದ್ಯಾನ ಕಾಲತ್ತ ಬಂಡೆಗ ಮಂಡೆಯನ್ನ ಕೊಟ್ಟು ವಿಶ್ರಾಂತಿಯನ್ನು ಪಡೆಯುವಂತ ಹೊತ್ತಿಗೆ ಯಾರೋ ನಮ್ಮನ್ನ ಬಡಿದಪ್ಪಿಸುವಂತ ಅನುಭವವಾಯಿತು. ಎಬ್ಬಿಸಿದ ಹಾಗೆ ಯಾರು ಯಾರು ಎನ್ನುವ ಹಾಗೆ ಯೋಚಿಸಿದಾಗ ಸುತ್ತಮುತ್ತ ಅತ್ತ ಇತ್ತ ಎತ್ತ ದೃಷ್ಟಿ ಹಾಯಿಸಿದರು. ಯಾರು ಕಾಣುತ್ತಾ ಇಲ್ಲ, ಯಾರು ಕಾಣುತ್ತಾ ಇಲ್ಲ. ಕೇಳುತ್ತಾ ಇದ್ದುದು ಗಾಯನ ಸುಧೆ ಮಾತ್ರ. ನನ್ನನ್ನ ಬಿಟ್ಟರೆ ನೀನು, ನಿನ್ನನ್ನ ಬಿಟ್ಟರೆ ನಾನು, ನಮ್ಮಿಬ್ಬರನ್ನ ಬಿಟ್ಟರೆ ಬೇರೊಬ್ಬರನ್ನು ಕಾಣೋದಕ್ಕೆ ಸಾಧ್ಯ ಇಲ್ಲ. ಯಾವುದೋ ಒಂದು ಗಾಯನ ಸುಧೆ ನಮ್ಮ ಕರ್ಣಪಟಲವನ್ನು ಭೇದಿಸಿದೆ ಎಂಬುದಕ್ಕೆ ಅನುಮ ಇದು ಗಂಡು ಮಕ್ಕಳ ಸ್ವರ ಅಲ್ಲ. ಅಯ್ಯ ಎಂತ ಕೋಮಲ ಸ್ವರುವ. ಗಂಡು ಮಕ್ಕಳ ಸ್ವರ ಆದ್ರೂ ನಾವು ಅಪ್ರಾಣೆ ಹೇಳುದಿಲ್ಲ. ಈ ಹೆಣ್ಮಕ್ಳ ಸ್ವರ ಅಂತ ಕಿವಿ ಬೇಡ ಅಂತ ಹೇಳಿ ಬರುತ್ತದೆ. ಮತ್ತಂತದ್ದು ನಮ್ದೆಲ್ಲ ಸ್ವಭಾವ ಹಾಗೆ. ನಾನೊಬ್ಬ ಅಂತಲ್ಲ, ನೀನು ಹಾಗೆ. ನಾವೆಲ್ಲ ಒಂದು ವಿಷಯದ ಬಗ್ಗೆ ತಿಳಿಬೇಕು ಅಂತ ಮನಸ್ಸು ಮಾಡಿದ್ರೆ ಆ ವಿಷಯವನ್ನು ತಿಳಿಯುವ ತನಕ ಕೊನೆ ಮುಟ್ಟುವ ತನಕ ಬಿಡುವುದಿಲ್ಲ. ಕುತೂಹಲ ಏನಾದ್ರೂ ಕಾಣ್ಬೇಕು ಅಂತ ಕಂಡ್ರೆ ಕಣ್ಣಿಗೆ ತಂಪಾಗುವ ತನಕ ಬಿಡುವವರು. ನನಗೆ ನನಗೆ ಸಿಕ್ಕಿದ್ರು ನಿನಗೆ ಇವತ್ತೆಂತ ಗೊತ್ತಿಲ್ಲ ನೋಡುವ. ಕೌತುಕವೆಂದು ಪರಿಮಳ ಬಿಡಿದು ಮುಂದರಿಗೆ ಧರಣಿಗೋ ಅಚ್ಚರಿಯಿಂದ ಅಚ್ಚರಿಯಿಂದ ಶೋಧಿಸಿ ಬರುತ್ತ ಕಂಡನು ಸೊಲ್ಲದ ಯಾನೆಯಲ್ಲಿ ದೇವಿಯರು ಅರಳಿ 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 ದೇವಾಳಂತ ಪೀಠಗಾರಿ ಅರಳಿ 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 ದೇವಾಳಂತ ಪೀಠಗಾರಿ ಎಂತ ಪೀಠಗಾರಿ ಬೆಟ್ಟ
ಬ್ರಹ್ಮಚಾರಿಗಳು ನೀವು ಹೆಣ್ಣಿನ ಮೇಲೆ ಕಣ್ಣು ಹಾಕಿದ್ರೆ ಮಣ್ಣು ಹಾಕ್ತೀರಾ. ಅಲ್ಲ ಒಂದು ಕೆಲಸ ಮಾಡೋಣ, ಇದನ್ನ ನಮ್ಮಲ್ಲೇ ಇಟ್ಕೊಳ್ಳೋದಲ್ಲ ವಿಷಯ. ಏನೇ ಒಂದು ವಿಷಯವಿರಲಿ, ಹೊಸತು ಏನೇ ಒಂದು ವಸ್ತು ಇರಲಿ, ಅದು ಸೇರಬೇಕಾದದ್ದು ಎಲ್ಲಿ ಕೇಳಿದ್ರೆ ನಮ್ಮ ಅಣ್ಣನಿಗೆ, ನಮ್ಮಿಬ್ಬರಿಗೆ ಒಬ್ಬ ರಾಜ ಇದ್ದಾನೆ, ಅವನಲ್ಲಿ ಹೇಳಬೇಕು. ಅದರಿಂದ ಒಂದು ಕೆಲಸ ಮಾಡು, ನಾ ಮುಂದೆ ಹೋಗುದಾ? ಯಾರು ನಮ್ಮದೆ ಒಟ್ಟು ಸೇರಿ ಹೋಗುವ. ನಮ್ದೆ ನಮ್ಮದೆ 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 ನನ್ನ ಪರನಿರೀಕ್ಷೆಯಲ್ಲಿದ್ದಂತ ನಮ್ಮವರೆಲ್ಲವರು ಎದ್ದು ನಿಂತು ಕರವನ್ನ ಜೋಡಿಸುತ್ತಿದ್ದಾರೆ. ಆಳುವ ನಮ್ಮ ದೊರೆಗೆ ಜಯವಾಗಲಿ ಎಂದು ಸಕಲರು ಹಾರೈಸುತ್ತಿದ್ದಾರೆ. ಇದನ್ನ ಕೇಳಿದಾಗ ಕರ್ಣಾನಂದವಾಯಿತು. ಅಧಿಕಾರ ರಂಗವೆಂದರೆ ಸುಲಭವಲ್ಲ. ಹರಿತವಾದಂತ ಕತ್ತಿಯ ಧಾರೆಯಲ್ಲಿ ಕಾಲನಿಕ್ಕುವುದು ಎಷ್ಟು ಕಷ್ಟ ಸಾಧ್ಯವೋ, ಅಧಿಕಾರ ಎಂದರೆ ಹಾಗೆ. ಅದು ಸತ್ಯ ಎನ್ನುವುದನ್ನು ಮನಗಂಡಂತಹ ನಾನು ನಮ್ಮವರಿಗಾಗಿ ಸಾಕಷ್ಟು ಶ್ರಮಿಸುವುದಕ್ಕೆ ಹೊರಟವ. ಸುರಲೋಕವನ್ನ ಸೇರಿದೆ, ಸುರಗತ್ತುಗೆಯನ್ನು ವಶ ಮಾಡಿಕೊಂಡೆ, 3 ಲೋಕದ ಧೀಶನಾಗಿ ರಾರಾಜಿಸುತ್ತಿದ್ದೇನೆ. ನನ್ನ ವಿಚಾರವನ್ನ ಹೊಗಳುತ್ತಾರೋ ಯಾ ತೆಗಳುತ್ತಾರೋ ತಿಳಿಯುವುದಕ್ಕಾಗಿ ಚಂಡಮುಂಡರನ್ನ ಕಳುಹಿದ್ದೇನೆ. ಬರಬೇಕಾಗಿತ್ತಲ್ಲ. ಹೇಳಿ. ನಿಮ್ಮ ಆಜ್ಞಾನುಸಾರವಾಗಿ ವಿಷಯ ಸಂಗ್ರಹಿಸಿಕೊಳ್ಳಲು ನಾವಿದ್ದೇವೆ. ಊರು ಸಂಚರಿಸುತ್ತ ಕಾಲಕ್ಕೆ ಎಲ್ಲಿ ನೋಡಿದಲ್ಲಿ ನಿಮ್ಮದೇ ಸುದ್ದಿ. ನಿಮ್ಮ ವರ್ತಮಾನ ಬಿಟ್ಟರೆ ಮತ್ತಾರು ಅನ್ಯತ್ರ ಯೋಚಿಸುವುದಿಲ್ಲ, ಅನ್ಯರ ಮಾತನಾಡುವುದಕ್ಕೆ ಸಾಧ್ಯ ಇಲ್ಲ. ಸುಮ್ಮನೆ ಯಾಕೋ ನಿಮ್ಮನ್ನ ವಿಳೆಯಲ್ಲಿ ಪೂಜಿಸುತ್ತಾ ಇದ್ದಾರೆ. ಸಂಚರಿಸಿ ಸಂಚರಿಸಿ ದೇಹ ಕೇಳಂತ ಆಯಾಸವನ್ನು ಪರಿಹರಿಸಿಕೊಳ್ಳೋದಕ್ಕೆ ಬೇಕಾಗಿ ಮತ್ತು ವಿಶ್ರಾಂತಿಗೆ ಅದಂಬಾವತನ ತಂಗಿದಂತ ಕಾಲದಲ್ಲಿ ನಿದ್ದೆಗೆ ತಾಳಿದವರು ನಾವು. ಕೊಂಬಿದ ಮಲೆ ನಮ್ಮನ್ನು ಬೆಂಕಿ ಬಡಿದೆಬ್ಬಿಸಿದಾಗ ಆಯ್ತು. ನಮ್ಮನ್ನು ಎಬ್ಬಿಸುವಂತ 8ನೆಯ ಬಂಟ ಪೃಥ್ವಿಯಲ್ಲಿಲ್ಲೋ, ಆದರೂ ಕೂಡ ಕಲಿ ಚಂಡಮುಂಡರು ಎದ್ದದ್ದು ಸುಳ್ಳಲ್ಲ. ಯಾರು 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 ಎನ್ನದಾಗಿ ಕಣ್ಣನ್ನು ಎರಳಿಸಿ ದೃಷ್ಟಿಯನ್ನು ಹಾಯಿಸಿಕೊಂಡಾಗ ಕೇಳಿದ್ದು ಮತ್ತೆಂತದ್ದು ಅಲ್ಲ, ನಮ್ಮ ಕಿವಿಗೆ ಬಂದು ಬಡಿದದ್ದು ಗಾಯನ. ಉಗಮಸ್ಥಾನವನ್ನು ಅರಸುತ್ತಾ ಅರಸುತ್ತಾ ಮುಂದೆ ಹೋದರು. ಮುಂದೆ ಹೋಗಿ ನೋಡುವಾಗ ನಮ್ಮದೇ ಆದ ಕದಂಬಾವನದಲ್ಲಿ ಒಬ್ಬಳು ನಾರಿ ಅಂಬರದಿಂದ ಕುಂಬಿನಿಗೆ, ಕುಂಬಿನಿಂದ ಅಂಬರಕ್ಕೆ ಯಾರು ಇಲ್ಲದೆ ಚೌಕಲಲ್ಲಿ ಹಾಡುತ್ತಾ ತೂಗಿಕೊಳ್ಳುತ್ತಾ ಇದ್ದಾಳೆ. ಅವಳ ರೂಪವನ್ನು ಕಂಡು ಒಮ್ಮೆ ಮನಸ್ಸದ್ದು ಸತ್ಯ. ಆಮೇಲೆ ನಮ್ಮ ಅಂತ ಸತ್ಯದ ಜಾಗೃತವಾಯಿತು. ಬ್ರಹ್ಮಚಾರಿಗಳಂತ ನಾವು ಮದುವೆಯಾಗೋದಕ್ಕೆ ಬಯಸಿರುವಂತೆ ಆದ್ರೆ ನಮ್ಮ ಮರಣವನ್ನು ನಾವೇ ಆಹ್ವಾನಿಸಿಕೊಂಡ ಹಾಗೆ ಭಾವಿಸಿ ಅಲ್ಲಿಗೆ ತಟಸ್ಥರಾಗಿ ಮಕ್ಕಳು ನಿಮ್ಮ ವಿಷಯದಲ್ಲಿ ಹೊಳೆಯಿತು. ನೀವೇ ಆಡಿರುವಂತ ಮಾತು, ತಿರುಗಾಟದಲ್ಲಿ ಅನರ್ಘ್ಯವಾದಂತ ರಕ್ತ ಸಿಕ್ಕಿದರೆ ಸ್ವಕ್ಷೇತ್ರವನ್ನು ಸೇರಬೇಕೆಂಬುದಾಗಿ ಎಲ್ಲಿ ಎಷ್ಟೇ ಸಿಕ್ಕಿದ್ರು ನಿಮ್ಮ ಕಾಲತ್ರ ತಂದು ಹಾಕುವುದು ನಾವು. ನಮಗೆ ತಂದು ಕೊಟ್ಟ ಮೇಲೆ ನಾನು ನಿಮಗೆ ಹಂಚು. ಹಾಗೆ ಆನಂದವಾಗುತ್ತದೆ
ಎಂಬಂತ ವಿಶ್ವಾಸ ನಮಗುಂಟು. ಆದ್ದರಿಂದ ತರುವ ಪ್ರಯತ್ನಕ್ಕೆ ಹೋಗಲಿಲ್ಲ. ವಿಷಯವನ್ನು ಮುಟ್ಟಿಸಿದ್ರೆ ಅದರ ಕ್ರಮವನ್ನು ತಾವು ಕೈಗೊಳ್ಳಬಹುದೆನ್ನುವ ಹಾಗೆ ಅಂತ ಒಂದು ಕಾಡ ಕುಸುಮ ಕಾಡಿನಲ್ಲಿರುವುದಕ್ಕಿಂತ ನಾಡ ಕುಸುಮವಾದ್ರೆ ಬಹಳ ಒಳ್ಳೆಯದು ಅಂತ ಮನಸ್ಸು ಹೇಳುವುದು. ಅದರ ಅರ್ಥ ನಿಮ್ಮ ವಾಮ ಭಾಗದಲ್ಲಿ ಅವಳು ಬಂದು ಅಲಂಕರಿಸಿದ್ರೆ ಮತ್ತಷ್ಟು ಶೋಭೆ. ಹಾಗಂತ ನೀವು ಮದುವೆ ಆಗಿದೆ, ಅತ್ತಿಗೆ ಇದ್ದಾರೆ, ನಮಗೆ ಮದುವೆಯೂ ಆಗಿದೆ, ಮಕ್ಕಳು ಆಗಿದೆ. ಈ ಸಂದರ್ಭದಲ್ಲಿಯೂ ಆ ಸ್ತ್ರೀರತ್ನ ಎನ್ನುವುದು ನಿಮ್ಮ ಬಳಿ ಇರಬೇಕು. ಯಾಕೆ ಕೇಳಿ, ಅಂತ ಒಂದು ಅನರ್ಗರತ್ನ ಪ್ರಪಂಚದಲ್ಲಿ ಮತ್ತೊಂದು ಹುಡುಕುವುದಕ್ಕೆ ಸಾಧ್ಯ ಇಲ್ಲ. ಎಲ್ಲಿವರೆಗೆ ಕೇಳಿ, ನಿಮ್ಮ ಹೆಂಡತಿ ನಮ್ಮ ಅತ್ತಿಗೆ ಅವಳಿಗಿಂತಲೂ 3 ಮಡಿ ಮಿಗಿಲು ತರಬೇಕು. ಅಷ್ಟು ಚಂದ, ನಿಜವಾಗಿ ಅಷ್ಟು ಚಂದ ಅಂತ ಚೆಲುವೇನು ವನದೊಳಗೆ ಕಾಂತೆಯಾರೋಳು ಒಂಬಲೋಚನೆಗೂ ಮಿಗಿಲೇನೋ ಕಾಂತೆಯಾರೋ ಒಂಬಲೋಚನೆಗೂ ಮಿಗಿಲೇನೋ 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 ಅಂತ ಚೆಲುವೆಯನು ಅಂತ ಚೆಲುವೆಯೇನೋ ಅಂತ ಚೆಲುವೆಯನ್ನು ಒಳದೊಳಗೆ ಕಾಂತೆ ಕಾಂತೆಯವಳು ಕುಂಬಲೋಚನೆ ಗುಂಡಿಗಿಲೆ ಅಂತ ಚೆಲುವೆ ಏನೋ ಕಾಮನ ಮುಂಗೈ ಅರಗಿಣಿಯೋದಿಯಳ ತರಬೇಕು ತರುಣಿಯ ಕಾಮನ ಮುಂಗೈ ಅರಗಿಣಿಯೋದಿಯಳ ಸಿಂಗನ ಕಟಿ ಸುಕುರಂಗ ಲೋಚನೆ ಚಂದ್ರ ಬಿಂಬೋನ ದೇವನ ಕರಿಗಮನೆ ತರವೇ
ಇಲ್ಲಿ ನಾವು ಈ ರೀತಿಯಲ್ಲಿ ಕಾಣುವುದಕ್ಕೂ ಬಹಳ ವ್ಯತ್ಯಾಸ ಉಂಟು. ಯಾಕೆ ಕೇಳಿ, ಬೇರೆ ಹೊತ್ತು ಅಂತ ಹೇಳಿದ್ರೆ ಅರಮನೆಯಲ್ಲಿರುವಂತಹ ಕಾಲ ರಾಜ ಚಾವಡಿನ ಸೇರಿದಂತ ಸಂದರ್ಭದಲ್ಲಿ ನಿಮ್ಮ ರಾಜ ಗಾಂಭೀರ್ಯದ ರೀತಿ ನೀತಿಗಳೇ ಬೇರೆ. ಒಂದ್ ಜಾತಿ ರಸಿಕ ರಾಜ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆ ಕೇಳಿ, ಈ ವಿಷಯ ಹೇಳಿದಾಗ ನೀವು ಇಷ್ಟು ಕುಣಿತೀರಿ ನಾನು ದೇವರಾಡೇ ಯೋಚನೆ ಮಾಡಿರ್ಲಿಲ್ಲ. ಯಾಕೆ ನಮ್ಮ ಹಾಗಿನ ವಯಸ್ಸು ನಿಮ್ಮದು, ಮದುವೆ ಆಗಿದೆ, ಆಮೇಲೆ ಮೊಮ್ಮಕ್ಕಳನ್ನು ಕಾಣುವಂತ ವಯಸ್ಸಿನಲ್ಲಿ ಇದ್ದೀರಿ. ಇಂಥ ವಯಸ್ಸಿನಲ್ಲಿ ಇಷ್ಟೂ ಚುರುಕಿದ್ದೀರಿ ಅಂತ ಅದಕ್ಕೆ ಕಾರಣ ನಾವು ಹೇಳಿದ ವಿಷಯ ನೀವು ತಿಳಿದುಕೊಂಡದ್ದು ಹಾಗೆ. ಇನ್ನು 100 ಕಾಲ ಹಾಗೆ ಆರೋಗ್ಯವಂತರಾಗಿರಿ ನಾವು ದೇವರಲ್ಲಿ ಬೇಡ್ಕೊಳ್ಳುವುದು. ಸತ್ಯ ಹೇಳಬೇಕು ಅಂತ ಹೇಳಿದ್ರೆ ಇಷ್ಟು ವಯಸ್ಸಿನಲ್ಲಿ ಇಷ್ಟು ಕೆಲಸ ಉತ್ಸಾಹ ನನಗೆ ಉಂಟು ಅಂತಾದ್ರೆ ಇಲ್ಲಿಯವರೆಗೆ ನಾನು ಪೂಜಿಸಿ ಪ್ರಾರ್ಥಿಸಿ ನಂಬಿಕೊಂಡು ಸೇವೆಯನ್ನ ಸಲ್ಲಿಸಿಕೊಂಡು ಬಂದ ಆ ದೇವರ ಕೃಪೆಯೋ ಇದಲ್ಲ. ಖಂಡಿತವಾಗಿ ಆ ದೇವರ ಅನುಗ್ರಹದ ಜೊತೆಯಲ್ಲಿ ನಿಮ್ಮನ್ನೇ ನಂಬಿಕೊಂಡಂತಹ ಅನೇಕ ರಕ್ಕಸ ಬಲದವರ ಸಂಪೂರ್ಣವಾದ ಬೆಂಬಲ ಎಂಬುದಕ್ಕೂ ಅನುಮಾನವಿಲ್ಲ. ಎಲ್ಲೆಲ್ಲಿಯೂ ಹರಿಯುತ್ತಿದ್ದಂತಹ ದಾನವರನ್ನ ಒಟ್ಟುಗೂಡಿಸಿ ಶೋಣಿತ ಎನ್ನುವಂತಹ ಈ ಪಟ್ಟಣವನ್ನ ನಿರ್ಮಾಣಗೊಳಿಸಿ ಇದು ಇನ್ನೂ ಮುಂದುವರಿಯಬೇಕು ಎನ್ನುವಂತಹ ಉದ್ದೇಶದಿಂದಲೇ ಸತತ ಪ್ರಯತ್ನ ಪಟ್ಟವನಲ್ಲವೇನು ನಾವು. ಚಂಡ ಓ ಮುಂಡ, ಇಂದು ನೀವು ಬಂದಾಡುವಂತ ಮಾತು ಇದನ್ನ ಕೇಳಿದಾಗ ಆನಂದ ಉತ್ಸಾಹ ಹೆಚ್ಚಾಯಿತು. ಯಾಕೆ ನಾವು ಗಂಡು ಗಲಿಗಳು ಅಲ್ವೇನೋ, ಕೇವಲ ಹೆಣ್ಣಿನ ರೂಪದ ವಿಚಾರವನ್ನು ಕೇಳಿ ನನಗೆ ಸಂತೋಷವಾದದ್ದಲ್ಲ, ಸಿಟ್ಟೆ ಬರಬೇಕಿತ್ತು. ಆದರೆ ಕೆಲವು ಬಾರಿಲೇ ಪರಿಹಾಸ್ಯ ಅಂತ ಒಂದು ಇರ್ತದೆ. ಯಾಕೆ ಅವಳು ಹೇಳಿದ್ದೇನೆ, ಅವಳನ್ನ ಕಂಡದ್ಯಾರು? ನೀವಿಬ್ಬರು ಕಂಡವರು ಯಾರು? ಆ ಹೆಣ್ಣನ್ನ ಅಖಂಡ ಬ್ರಹ್ಮಚಾರಿಗಳು. ನೀವು ಕಂಡಂತಹ ನಿಮಗೆ ಒಮ್ಮೆ ಮನಸ್ಸು ಬದಲಾಗ್ಲಿಕ್ಕೆ ಆರಂಭ ಆಯ್ತು ಅಂತ ನೀವು ಹೇಳಿದ್ದೀರಿ. ಲೆಕ್ಕ ಹಾಕಿ ಅವಳ ಸೌಂದರ್ಯ ಹೇಗಿರಬಹುದು ಎನ್ನುವ ಹಾಗೆ ಅದನ್ನೇ ನಾನು ಹೇಳಿದ್ದು. ಬ್ರಹ್ಮಚಾರಿಗಳಂತ ನಿಮಗೆ ಹಾಗನ್ನಿಸಿತು ಅಂತ ಆದರೆ ನಮ್ಮ ಚಿತ್ತವನ್ನು ಅವಳತ್ತ ಸೆಳೆದಿದ್ದಾಳೆ ಅಂತ ಆದ್ರೆ ಯೋಚಿಸಿ. ಸಂಸಾರಿಯಾದಂತ ನನಗಿನ್ನೇನಾಗಬೇಕು ಮತ್ತ ಅಲ್ವೇನು? ಆದ್ದರಿಂದ ಆ ತರುಣಿಯನ್ನ ತರಬೇಕು ಎನ್ನುವಂತಹ ಬಯಕೆ ನನ್ನಲ್ಲಿ ವಿಶೇಷವಾಗಿದೆ. ಆಯಾಸ ಆಗಿದೆ. ಎಷ್ಟೇ ಆಯಾಸ ಆದ್ರೂ ನೀವು ಹೇಳಿದ ಕೆಲಸ ಮಾಡುವುದಕ್ಕೆ ಬೇಕಾಗಿ ನಮ್ಮ ಆಯಾಸವನ್ನು ಬದಿಗಿಟ್ಟು ಕೆಲಸ ಮಾಡ್ತೇವೆ. ಚಂಡಮುಂಡರ ಕೆಲಸ ಎಷ್ಟು ಅಂತ ನನಗೆ ಗೊತ್ತಿಲ್ಲ, ಆದ್ರೆ ಇವತ್ತು ನಮಗಷ್ಟು ಪ್ರಯಾಸ ಆಗಿರ್ಲಿಕ್ಕಿಲ್ಲ. ಆದರೆ ಈಗ ನೀವು ಹೋಗುವಂತ ಅವಶ್ಯಕತೆ ಇಲ್ಲ. ನಿಮಗೆ ವಿಶ್ರಾಂತಿ ಅನ್ನೋದು ಅಗತ್ಯ. ನೇರವಾಗಿ ಒಳಗೆ ಹೋಗಿ ಎಣ್ಣೆ ತಕೊಳ್ಳಿ, ಮೈಗೆ ಹಚ್ಕೊಳ್ಳಿಕ್ಕೆ ಬಿಸಿ ನೀರಿನ ಸ್ನಾನ ಮುಗಿಸಿ ನಿಮ್ಮ ಅನುಕೂಲ ನೀವು ಮತ್ತು ಬೇಕು ಅಂತ ಆದ್ರೆ ನನ್ನ ಅನುಕೂಲಕ್ಕೆ ನಿಮ್ಮನ್ನ ಮತ್ತೆ ನಾನು ಇಲ್ಲಿ ಕರೆಸಿಕೊಂಡು ನುಡಿ ಲಾಲಿಸುವುದು ಶುಂಭನ ಮನಸ್ಸಿಜನ ಶರಹದಿಗೆ ಸಿಲುಗುದ ಮನಸ್ಸಿಜನ ಶರಹದಿಗೆ ಸಿಲುಗುದ ವನಜ ನೇತ್ರೆಯ ವರಿಸದಿರೇನು ಎಂದೆನುದ ನಿಶ್ಚಯಿಸಿ ವನಜನೆ ವರಿಸದಿರೇನೆನುದ ನಿಶ್ಚಯಿಸಿ ರಣವ ಬಯಸುವನೇ ಅಮಮ 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 ವನಿತೆಗಿದು ಅನುಚಿತ ವನಿತೆಗಿನ್ನ ಅನುಚಿತ ಸಾಮಧಿ
ಸಾಮದಿ ಮನವ ಒಲಿಸುವೆನೆಂದು ಸಾಮದಿ ಒಲಿಸುವೆನೆಂದು ಸುಗ್ರೀವನನ್ನು ಕರೆದು ಕಳುಹಿದನು ನುಡಿಲಾಲಿಸುತ್ತ ಶಂಭನು ಮನಸಿ ಜನ ಶರತಿಗೆ ಆ ಆ ಆ ಆ ಆ ಇಷ್ಟೊತ್ತಿಗೆ ಇಷ್ಟಿಲ್ಲದೆ ಹೋದರೆ ಯಾವ ರುಚಿಯೂ ಇಲ್ಲ. ಯಾಕೆ? ನನ್ನ ಮನಸ್ಸನ್ನೇ ಪರಿವರ್ತನೆಗೊಳಿಸಿದಂತಹ ಚಂಡಾಮುಂಡಾಸುರರು ಅವರಾಡಿದಂತಹ ಮಾತನ್ನ ಕೇಳಿದಾಗ ಯಾವುದೋ ಲೋಕದಲ್ಲಿ ನಾನು ತೇಲುವುದಕ್ಕೆ ಆರಂಭವಾದೇನಲ್ಲ. ಅದೇನೋ ಬೇಕು ಬೇಕು ಎನ್ನುವಂತಹ ಬಯಕೆ ನನ್ನಲ್ಲಿ ಹೆಚ್ಚುವುದಕ್ಕೆ ಆರಂಭವಾಯಿತು. ಇದಕ್ಕೆ ಕಾರಣ ಏನು ಅಂತ ಯೋಚಿಸಿದರೆ ಯಾರ ಕಣ್ಣಿಗೂ ಕಾಣಿಸದೇ ಹೋದಂತ ಅನಂಗ ತನ್ನ ಕರದಲ್ಲಿದ್ದಂತ ಪಂಚಾಶರಗಳನ್ನ ವಂಚನೆ ಇಲ್ಲದೆ ಎಸೆಯುತ್ತಿದ್ದಾನೆ. ಇದನ್ನು ನಾನು ಬಗೆಹರಿಸಿಕೊಳ್ಳಬೇಕು ಅಂತಾದರೆ ವನಜಾನೇತ್ರೆ ಅವಳನ್ನು ನಾನು ಇಲ್ಲಿಗೆ ಬರಿಸಲೇಬೇಕು, ತರಿಸಲೇಬೇಕು. ಇದಕ್ಕೆ ಸಮರ್ಥರು ಯಾರು ಅಂತ ಯೋಚಿಸಿದರೆ ಒಬ್ಬನೇ ಒಬ್ಬ ಇದ್ದಾನಲ್ಲ, ವಯೋವೃದ್ಧನು ಮತ್ತು ಜ್ಞಾನವೃದ್ಧನು ಆದಂತ ನಮ್ಮ ಸುಗ್ರೀವ. ಅವನಿಗೆ ಅಪ್ಪಣೆಯನ್ನ ಕೊಟ್ಟು ಅಲ್ಲಿಯವರೇ ಕಳುಹಿಸಿಕೊಡ್ತೇನೆ. ಕದಂಬವನವನ ಬಗುತ್ತ ತ್ರೈಜಗದಂಬಿಗೆಯ ಲಾವಣ್ಯವನು ನೆರೆ ಕಂಡು ಸುಗ್ರೀವ ಹಂಬಲಿಸಿದನು ಶಿವ ಶಿವ ಸ್ಮರಣಂಬಿಗುರಿ ಸಿಲುಕುತ್ತಲೇ ನಮ್ಮಯ ಶಂಭ ಕೆಟ್ಟ ನಮ್ಮಯ ಶುಂಭ ಕೆಟ್ಟನು ಕೆಟ್ಟನು ತಿಳಿದು ನೋಡಲಿ ಏಕೆಯೋ ಮಾನಿನಿಯೇ ಈಕೆ ಮಾನಿನಿಯೇ ತಿಳಿದು ನೋಡಲಿ ಏಕೆ ಮಾನಿನಿಯೇ ಈಕೆ ಮಾನಿನಿಯೇ ಕಾಣುವುದಿಲ್ಲವೇ? ಆದಿ ಅಂತ್ಯ ರಹಿತಳು ಇವಳು. ಆದ್ಯಂತ ರಹಿತೆ ದೇವಿ, ಆದಿ ಶಕ್ತಿ ಪರಾಯಣೆ, ಯೋಗಜೆ ಯೋಗ ಸಂಭೂತೆ, ಮಹಾಲಕ್ಷ್ಮೀ ನಮೋಸ್ತುತೆ. ಇವಳನ್ನ ಕಂಡರೆ ನಮಗೆ ಅನುಭವವೇ ಆಗುತ್ತಾ ಇದೆಯಲ್ಲ. ಹೇಗೆ ಮೂರು ಜಗತ್ತಿನಲ್ಲಿ ಇರುವಂತಹ ಸುರ ನರ ಹಾಗೂ ಉರಗ ಸಂತತಿಗಳಿಗೆ ಇವಳೇ ಮಹಾತಾಯಿ ಜಗನ್ಮಾತೆ ಎನ್ನುವುದರಲ್ಲಿ ಸಂದೇಹವೇ ಬೇಡ. ಅದಕ್ಕಾಗಿಯೇ ಜಗತ್ತನ್ನೇ ತೊಟ್ಟಿಲಲ್ಲಿ ಇಟ್ಟು ತೂಗುತ್ತೇನೆ ಎನ್ನುವಂತಹ ಸಂಜ್ಞೆಯಂತೆ ಆದ್ಯಂತ ರೈತಳಾಗಿ ಇಲ್ಲಿ ಬಂದು ಕುಳಿತಿದ್ದಾಳೆ. ಇದನ್ನ ಅರ್ಥ ಮಾಡಿಕೊಳ್ಳಬೇಕಾಗಿತ್ತು ನಮ್ಮ ಒಡೆಯನ. ಆದರೆ ಇವಳ ಮೇಲೆ ಮೋಹದ ಪಾಶಕ್ಕೆ ಒಳಗಾದಂತಹ ಆತ ರಕ್ಕಸ ಕುಲವು ಸರ್ವನಾಶವಾಗುವುದಕ್ಕೆ ಕಾರಣನಾಗುತ್ತಾನೆ. ಇದು ಮಕ್ಕಳಾಟಿಕೆ ಅಲ್ಲದೆ ಇನ್ನೇನು ಹೇಳಿ ಅಲ್ಲವೇ? ತಾನೇ ಬೆಳೆಸಿದಂತಹ ಮರವೊಂದನ್ನು ಗುಣ ಸಮೇತ ಕಳೆದಿದ್ದಾನೆ. ಆದರೆ ಒಡೆಯನ ಆಜ್ಞೆಯನ್ನ ಹೊತ್ತು ಬಂದಂತಹ ನನಗೆ ಹೋಗಿ ಇವಳಲ್ಲಿ ಅರುಹಬೇಕಲ್ಲ. ಓ ಅಮ್ಮ, ಜನನಿಗೆ
ಭಿನ್ನರುವುದು ಕರುಣ ತೋರಿದು. ಹೌದಮ್ಮ, ಬದಲಾದಂತಹ ಕಾಂತಾರದ ನಿರೀಕ್ಷೆ ಅಲ್ಲವೇ? ಆಗಲಿ ಅಮ್ಮ, ಶುಭವನ್ನೇ ಕೋರೋಣವಂತೆ. ಅಮ್ಮ ಮತ್ತೇನಲ್ಲ ತಾಯಿ, ನಿನ್ನನ್ನು ನೋಡುತ್ತಾ ಇದ್ದಂತೆಯೇ ನೀನು ಮಹಾತಾಯಿ ಎನ್ನುವುದರಲ್ಲಿ ಸಂದೇಹವೇ ಇಲ್ಲ. ಅಮ್ಮ ನಾನು ಮತ್ಯಾರು ಅಲ್ಲವಮ್ಮ, ಶೋಣಿತಾಪುರವನ್ನ ಕೇಳಿರಬಹುದು ಅಮ್ಮ. ಶೋಣಿತಾಪುರಕ್ಕೆ ಒಡೆಯನಾಗಿ ಶುಂಭನಿದ್ದಾನೆ. ಆತನ ಅಮಾತ್ಯನಾದಂತಹ ನನ್ನನ್ನು ಸುಗ್ರೀವ ಎಂಬುದಾಗಿ ಕರೆಯುತ್ತಾರಮ್ಮ. ಹೌದಮ್ಮ, ಮತ್ತೇನಲ್ಲವಮ್ಮ, ನಮ್ಮ ಸುಗ್ರೀವನಿಗೆ ಬಯಕೆಯಾಗಿದೆ, ಶುಂಭನಿಗೆ ಬಯಕೆಯಾಗಿದೆಯಮ್ಮ. ಹಾಗಾಗಿ ಸುಗ್ರೀವ ಈಗಲೇ ಹೋಗಿ ಕರೆದುಕೊಂಡು ಬಾ ಎನ್ನುವುದಾಗಿ ಚಂಡ ಉಂಡರು ಹೇಳಿದಂತೆ ಆತನು ಅದನ್ನು ನಂಬಿ ಬಿಟ್ಟಿದ್ದಾನೆ. ಹೋಗಲಿ ಅಮ್ಮ, ಮತ್ತೇನಲ್ಲವಮ್ಮ, ಒಡೆಯನ ಆಜ್ಞೆಯನ್ನು ನಾನು ಪಾಲಿಸಬೇಕಾಗಿದೆ. ನಮ್ಮ ಒಡೆಯ ಶೌರ್ಯವಂತ ಎನ್ನುವುದರಲ್ಲಿ ಸಂದೇಹ ಬೇಡವಮ್ಮ. ನೀನು ಸೌಂದರ್ಯವತಿದ್ದಾನೆ ಅಮ್ಮ. ಶೌರ್ಯಕ್ಕೆ ಸೌಂದರ್ಯ ಸೇರಿದೆ ಅಂತಾದರೆ ಕಪ್ಪಿಗೆ ಹೆಜ್ಜೆಯನ್ನು ಕಟ್ಟಿದಂತೆ ಆಗುವುದಿಲ್ಲವೇ ಅಮ್ಮ? ನಮಗೂ ಅಮ್ಮ ಅಮ್ಮ ಎಂದು ಕರೆಯುವುದಕ್ಕೆ ನಿದ್ದೆ ಬಂದು ಮುರಿದೆದ್ದು ನೋಡಿದ ಜಯವ. ಏನಾಯಿತು? ಒಂದು ಕ್ಷಣ ಏನಾಯಿತು ನನಗೆ? ನಾನು ಸತ್ತು ಹೋಗಿದ್ದೆ ಅಲ್ಲವೇ? ಈ ಜೀವವೇ ನನ್ನನ್ನು ಬಿಟ್ಟು ಹೋಗಿತ್ತು. ಮತ್ತೆ ಪುನಃ ನಾನು ಬದುಕಿದಾದುದರು ಹೇಗೆ? ನಮ್ಮವರೆಲ್ಲ ಪೂರ್ವಜರನ್ನ ಕಂಡಂತಹ ಅನುಭವವಾಯಿತಲ್ಲ. ನಿಗ್ರಹ ಅನುಗ್ರಹ ಎರಡೂ ಸಮರ್ಥರಾದಂತಹ ಅಮ್ಮ, ನಿನ್ನದೇ ಈ ಒಂದು ನೋಟ ನನ್ನ ಮೇಲೆ ಬಿದ್ದುದರ ಪರಿಣಾಮ ಎಂದು ತಿಳಿದುಕೊಂಡಿದ್ದೇನೆ ಅಮ್ಮ. ಶರಣರಾದಂತಹ ನಿನ್ನ ಮೇಲೆ ನನಗೆ ಕೋಪ ಇಲ್ಲ. ಅಮ್ಮ, ನನ್ನ ದೃಢ ನಿರ್ಧಾರವನ್ನು ಕೇಳು. ಬಾರಮ್ಮ, ಶುಂಭನೆಯಾಗಲಿ ಪ್ರತ್ಯಕ್ಷ ಶಂಭುವಿಯಾಗಲಿ ಈ ಅಂಬಿಕೆಯ ಮದುವೆಗೆ ನಂಬಿದ ತುದಿಯಲ್ಲಿ ಹೋಗಿ ಹೇಳು. ಆಗಲಿ ಅಮ್ಮ. ನಿನ್ನನ್ನು ಕಂಡು ಹೋಗಿದ್ದಾವೆ. ಕಂಡು ಹೋಗೋದಕ್ಕೆ ಚಂಡ ಮುಂಡರು ಬಂದಿದ್ದಾವೆ. ಗಂಡು ಕಲಿಗಳು ದೈತ್ಯರ ಶಿರಗಳನ್ನು
ಪ್ರೀತಿಯಾಗಲಮ್ಮ. ಇನ್ನು ಮುಂದೆ ಲೋಕಮುಖದಲ್ಲಿ ಮಹಂಕಾಳಿಯಾಗಿ ಕಂಗೊಳಿಸ್ತೇನೆ.